ಹೊಸದಾಗಿರ್ತಕ್ಕಂಥ 72 ಜನ ಶಾಸಕರು ಕೂಡ ರಾಜಕಾರಣ ಅಂದರೆ ಏನೋ ಅನ್ಕೊಂಬಂದ್ವಿ. ಅಂದರೆ ರಾಜಕಾರಣ ಅಂದರೆ ಏನೋ ಅನ್ಕೊಂಬಂದ್ವಿ. ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಆದಷ್ಟು ಬೇಗ ಮುಗಿದ್ಬಿಟ್ರೆ ಸಾಕಪ್ಪ, ಈ ರಾಜಕಾರಣ ಸವಾಸ ಸಾಕು ಅಂತ ಕಾಯ್ತಾ ಇದ್ದೀವಿ. ಈ ಯುವಕರಿಗೆಲ್ಲ ಏನು ಹೇಳ್ಕೊಡ್ತೀನಿ ಅಂತಂದರೆ, ಈ ರಾಜಕಾರಣಕ್ಕೆ ಬರೋದೇ ಬೇಡ ಅನಿಸ್ತದೆ. ಯಾಕಂದರೆ ಇವತ್ತು ಕೆಟ್ಟ ಸಂಪ್ರದಾಯವಾಗಿ ರಾಜಕಾರಣ ನಡೀತದೆ. ಇವತ್ತು ಎಲ್ಲೋ ಹೋಗೋ ದಿಕ್ಕದಲ್ಲಿ ನಾನು ಮೊನ್ನೆ ಇತ್ತೀಚೆಗೆ ಒಂದು 2-3 ಇದು ನೋಡಿದೆ, ಏನು ಪ್ರೆಸ್ ಮೀಟಿಂಗ್ ನೋಡಿದೆ. ಒಂದು ಚಿಕ್ಕಬಳ್ಳಾಪುರದ್ದು, ಒಂದು ಮೈಸೂರದ್ದು ಒಂದು ನೋಡಿದೆ. ಅದಲ್ಲ, ಯುವ ಶಾಸಕರು ಇಬ್ಬರು ಯುವ ಶಾಸಕರು, ಒಬ್ಬರು ಯುವ ಸಂಸದರು ಮತ್ತು ಯುವ ಶಾಸಕರು ಮಾತಾಡ್ತಕ್ಕಂಥ ಭಾಷೆ, ನಡೀತಕ್ಕಂಥ ರೀತಿ, ತಾಯಂದ್ರ ತರ್ತಕ್ಕಂಥ ರೀತಿ ನೋಡಿದ್ರೆ ಈ ರಾಜಕಾರಣ ವಾಮಿಟ್ ಆಗ್ತಾ ಇದೆ. ಇದಾ ರಾಜಕಾರಣ ಅನಿಸ್ತಾ ಇದೆ. ಇದನ್ನು ನಂಬಿ ನಾವು ಬಂದಿದ್ದ ಅಂತ ಅನಿಸ್ತಾ ಇದೆ. ಇದನ್ನು ಇಬ್ಬರು ಬುದ್ಧಿವಂತರಲ್ಲ, ಇಬ್ಬರು ಅತಿ ಬುದ್ಧಿವಂತರು, ಅವ್ರದ್ದೇ ನಾಲೆಡ್ಜ್ ಇರ್ತಕ್ಕಂಥವ್ರು, ಆಯ್ತಲ್ವ. ಲೇ ಮಗನೇ, ನಿಮ್ಮಪ್ಪ ಅಂದರೆ ನಮ್ಮದು ಬೇರೆ ರಾಜ್ಯಕ್ಕೆ ಹೋಗೋ ಮಟ್ಟಕ್ಕೆ ಹೋಗ್ಬಿಡ್ತಾ, ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ವ ನಾವು. ನಾನು ಬೇರೆ ರಾಜ್ಯದಲ್ಲಿ ನೋಡ್ತೀನಿ, ಭಾಷೆ ನೋಡ್ತಿದ್ದೆ. ಅವ್ರಿಗೆಲ್ಲ ಜನ ಎಲ್ಲಿ ಕೂರಿಸೋದು ಗೊತ್ತು, ಆಯ್ತಲ್ಲ. ಜನ ಗಮನಿಸ್ತಾವ್ರೆ, ವ್ಯಕ್ತಿತ್ವನ ಭಾಷೆನ ಜನ ಗಮನಿಸ್ತಾರೆ. ನಮ್ಗೆ ಎಲ್ಲಿ ಕೊಡಬೇಕೋ, ಎಲ್ಲಿ ಕೂರಿಸ್ಬೇಕೋ ಅಲ್ಲಿ ಕೂರಿಸ್ತಾರೆ, ಆಯ್ತಲ್ವ. ಅದರಿಂದ ಯುವ ರಾಜಕಾರಣಿಗಳು 100 ಜನ, ಲಕ್ಷಾಂತರ ಜನ ವೆಯ್ಟ್ ಮಾಡ್ತಾರೆ ರಾಜಕಾರಣಕ್ಕೆ ಬರಬೇಕಂತ. ಇಂಥ ಸಂಪ್ರದಾಯನ ಯಾರು ಬೆಳೆಸ್ಕೊಳ್ಳೋಕೆ ಹೋಗ್ಬಿಡಿ ಅಂತ ಕೇಳ್ಕೊತೀನಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರೀಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಸರ್, ಈಗ ಬೆಂಗಳೂರಲ್ಲಿ ಎ ಖಾತೆ ಬಿ ಖಾತೆ ಚರ್ಚೆ ನಡೀತಿದೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಸರ್ ಯಾರು ಮಾಡಿಸ್ಕೋಬೇಡಿ, ನಾವು ಅಧಿಕಾರಕ್ಕೆ ಬರುತ್ತೆ ಅವ್ರನ್ನ ಮಾಡಿಸ್ಕೊಡ್ತೀನಿ ಫ್ರೀಯಾಗಿ ಅಂತ ಹೇಳಿದ್ದಾರೆ. ಅಂದರೆ 45,000 ಕೋಟಿ ಕ್ರೋಢೀಕರಣ ಮಾಡಲಿಕ್ಕೆ ಈ ಸ್ಕೀಮು. ಈ 45,000 ಕೋಟಿ ಇದೆಯಲ್ಲ, ಈ ಗುಂಡಿ ಮುಚ್ಚಲಿಕ್ಕೆ 10,000 ಕೋಟಿ ಬೇಕು. 45,000 ಕೋಟಿ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆಯಲ್ಲ, ಅದನ್ನು ರೂಢಿಕೊಳ್ಳೋಕೆ ಇದೊಂದು ರೂಟು. ನೀವು ಅರ್ಥ ಮಾಡ್ಕೊಳ್ಳಿ, 30 ವರ್ಷಗಳಿಂದ 30-40 ಸೈಟು 9 ಲಕ್ಷ ಕೊಟ್ಟು ತೊಗೊಂಡಿದ್ದೀನಿ, ಅದಲ್ಲ. ಅದೇ 30-40 ಸೈಟ್ಗೆ ಇವತ್ತು ನಾನು ಬಿ ಖಾತೆ ಎ ಖಾತೆ ಮಾಡ್ಬೇಕಾದ್ರೆ 13 ಲಕ್ಷ ಕೊಡಬೇಕಂತೆ. ಇದು ಯಾವ ನ್ಯಾಯ? ನೀವು ಸ್ವಲ್ಪ ಇಷ್ಟ ಮಾಡಿ. ನಾನು ಬೆಂಗಳೂರು ಇದ್ದೀನಿ, ನಾನು 30 ವರ್ಷ ಹಿಂದೆ ಬರೀ 9 ಲಕ್ಷ ಸೈಟ್ ತೊಗೊಂಡಿದ್ದೀನಿ. ಅದನ್ನು ಏ ಖಾತೆ ಮಾಡಲಿಕ್ಕೆ ಇವತ್ತು 15 ಲಕ್ಷ ಕೊಡಬೇಕು ಅಂತಂದರೆ ಇದನ್ನು ಉದ್ದೇಶ ಏನು? ಗುಂಡಿ ಮುಚ್ಚೋಕ್ಕೆ ಹೋಗ್ತೇ ಇಲ್ಲ. ಇದನ್ನೆಲ್ಲ ಏನಂತಂದರೆ, ಇದೇನು ಗೊತ್ತಾದರೆ ಮೈಂಡ್ ಡೈವರ್ಷನ್ ಮಾಡೋದು. ಈ ಸರ್ಕಾರ ಮೈಂಡ್ ಡೈವರ್ಷನ್ ಮಾಡ್ಕೊಂಡು ಹೋಗ್ತದೆ. ಸೊ ಆದಷ್ಟು ಬೇಗ ನನ್ನೊಬ್ಬಂದಲ್ಲ, 72 ಜನ, ಅದರಲ್ಲಿ ಕಾಂಗ್ರೆಸ್ ಯಥೇಚ್ಛವಾಗಿದ್ದಾರೆ. ಕಾಂಗ್ರೆಸ್ ಶಾಸಕರು ಅದನ್ನೇ ಹೇಳ್ತಾವ್ರೆ, ಏನು ಬರ್ತಾ ಇಲ್ಲ, ಅವ್ರಿಗೂ ಏನೂ ಬರ್ತಾ ಇಲ್ಲ. ಬಟ್ ಯಾಕೋ ಈ ಒಂದು 2023ಇಂದ ನಾವು ಏನು ಶಾಸಕರಾಗಿದ್ದೀವಿ, ನಮ್ಮ ಪಾಪ ಇದು. ಇಲ್ಲಿ ನಮ್ಗೆ ಶಾಪನ ಗೊತ್ತಿಲ್ಲ, ಶಾಪನ ಗೊತ್ತಿಲ್ಲ, ನಮ್ಮ ಫುಲ್ಫಿಲ್ ಮಾಡೋಕ್ಕಾಗ್ತದೆ. ಹೌದು, 100%. ಹೌದು 100%. ಜನಕ್ಕೆ ಒಳ್ಳೇದಾಗಬೇಕು. ಜನಕ್ಕೆ ಒಳ್ಳೇದಾಗ ರೀತಿಯಲ್ಲಿ ನಾವಿದ್ದೀವಿ, ಆಯ್ತಲ್ವ. ಜನಕ್ಕೆ ಕೆಟ್ಟದಾಗ ರೀತಿ ನಾವಿಲ್ಲ, ಆಯ್ತಲ್ವ. ನಿಮ್ಮ ಕಣ್ಣಾರ ನೋಡ್ತಿದ್ರಲ್ಲ, ಅನುದಾನ ಬಗ್ಗೆ ಹೊಸ ಶಾಸಕರು ಅವ್ರದ್ದು ಕನಸಷ್ಟೇ. ಅನುದಾನ ಯಾವುದೇ ಕಾರಣಕ್ಕೆ ಇದುವರೆಗೂ 2.5 ವರ್ಷ ಆಗಿದೆ. ಮೊನ್ನೆ ಸ್ಟಾರ್ಟಿಂಗಲ್ಲಿ ಒಂದು 10, ಮೊನ್ನೆ ಒಂದು 25-35 ಕೋಟಿ ಬಿಟ್ಟರೆ ಯಾವುದೋ ಅನುದಾನ ಕೂಡ ಬಂದಿಲ್ಲ 2 ವರ್ಷದಲ್ಲಿ. ಶಾಸಕರ ಒಂದು ಇದಿಗೆ ಬರೀ 35 ಕೋಟಿ ಬಿಟ್ಟರೆ ಇನ್ಯಾವುದೇ ₹1 ಬಂದಿಲ್ಲ. ನನ್ನ ಹತ್ರ 378 ತಳಿ ಇದೆ. 370 35 ಕೋಟಿ ಎಲ್ಲಿಡಬೇಕಂತ ಗೊತ್ತಿಲ್ಲ. ಇವತ್ತೇನೋ ನನ್ನ ತಾಲೂಕು ಸುಮಾರು ಒಂದು 15-20 ದಿವಸ ಸಮೃದ್ಧವಾಗಿದೆ. ಮಳೆ ಬಂದು ಕೆರೆಗಳೆಲ್ಲ ತುಂಬಿ ಇವತ್ತು ತುಣುಕಾಡಿದೆ. ರೈತರ ಮನಸ್ಸಲ್ಲಿ ಒಂದು ಮಂದಾಸ ಕೂಡಿದೆ. ಅದೊಂದು ನನಗೆ ಸಂತೋಷ ಬರ್ತಕ್ಕಂಥ ಸುದ್ದಿ. ಅದು ಬಿಟ್ಟರೆ ಯಾವುದೇ ಅನುದಾನ ಬಂದಿಲ್ಲ. ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅಂದರೆ, ಎಲ್ಲ ಶಾಸಕರು ಸೇರಿ ಕೋರ್ಟ್ಗೆ ಹೋಗ್ಬೇಕಂತ ತೀರ್ಮಾನ ಆಯಿತು. ಅವರೇನು ಪಾಪ ಸ್ವಲ್ಪ ಫಾಸ್ಟಾಗಿ ಹೊರಟೋಗಿದ್ದಾರೆ. ಸೊ ಮುಂದಿನ ದಿವಸ ಕೂಡ ಬಿಫೋರ್ ನಾವು ಸೆಷನ್ಗಿಂತ ಮುಂಚೆ JDS ಮತ್ತು BJP ಶಾಸಕರು, ಎಲ್ಲ ಶಾಸಕರು ಸೇರಿಕೊಂಡು ನಾವು ಕೋರ್ಟ್ ಮೆಟ್ಲೇರ್ತಾ ಇದ್ದೀವಿ. ನಮಗೆ ಅನ್ಯಾಯ ಆಗ್ತಿದೆ, ನಮಗೀಗ ಬದುಕಲಿಕ್ಕೆ ಕಷ್ಟ ಆಗ್ತಿದೆ ಅಂತ ನಾವು ಕೋರ್ಟ್ ಮೆಟ್ಲೆ, ಅಂತಿಮವಾಗಿ ನಾವು ಎಲ್ಲೋಗಬೇಕು, ಕೋರ್ಟ್ ಅಂಗ್ಲಿಕ್ಕೆ ಹೋಗ್ಬೇಕಲ್ಲ, ನಾವು ಕೋರ್ಟ್ಗೆ ಆಗ್ತೀವಿ. ಯಾಕೆ ಅಂತ ಪ್ರಶ್ನೆ ಬರ್ತದೆ. ಇವತ್ತು ಕೇಂದ್ರದ ಅನುದಾನ ಕೊಟ್ಟಿಲ್ಲ ಅಂತ ಇವ್ರು ಹೆಂಗೆ ಕಲಿಸ್ಕೊಟ್ರು ಕೋರ್ಟ್ಗೆ ಹೋಗಿ, ನಮ್ಗೆ ಅನುದಾನ ಬಂದಿಲ್ಲ ಅಂತ ನಾವು ಕೋರ್ಟ್ಗೆ ಹೋಗಿ ಇದನ್ನು ತರಬೇಕಾಗುತ್ತೆ ಪರಿಸ್ಥಿತಿ ಇವತ್ತು ಬಂದಿದೆ. ನನಗೆ ಖಜಾನದಲ್ಲಿ ದುಡ್ಡು ಖಾಲಿ ಆಗಿದೆಯೋ, ಇಲ್ಲ ಸೀಟಿನ ವ್ಯಾಮೋಹ ಜಾಸ್ತಿ ಆಗಿದೆಯೋ ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಸೀಟಿನ ವ್ಯಾಮೋಹ ಜಾಸ್ತಿ ಆಗಿದೆಯಾ, ಒಂದು ಗುಂಪು ಸೀಟ್ ಕಿತ್ಕೊಬೇಕಂತ, ಇನ್ನೊಂದು ಗುಂಪು ಸೀಟ್ ಹುಡ್ಕೊಬೇಕಂತ. ಈ ಪರಿಸ್ಥಿತಿಯಲ್ಲಿ ಶಾಸಕರನ್ನೇ ಮರ್ತೋಗಿದ್ದಾರೆ. ಕರ್ನಾಟಕ ರಾಜ್ಯವನ್ನೇ ಮರೆತುಬಿಟ್ಟು ಒಂದೊಂದು ದಿವಸಕ್ಕೆ ಒಂದೊಂದು ಏನಂತಂದರೆ, ಒಂದೊಂದು ದಿವಸ RSS, ಇನ್ನೊಂದು ದಿವಸ ಬೇರೆ ಸಮೀಕ್ಷೆಗಳು. ಏನು ಸರ್ಕಾರ ಮಾಡಬೇಕು, ಆ ಸರ್ಕಾರ ಆ ಕೆಲಸ ಮಾಡ್ತಾ ಇಲ್ಲ. ನಾವು ಕುಡಿಲಿಕ್ಕೆ ನೀರು ಕೊಡಬೇಕು, ರೋಡ್ ಕೊಡಬೇಕು. ಇವತ್ತು ಯಥೇಚ್ಛವಾಗಿ ಕರ್ನಾಟಕ ಇತಿಹಾಸದಲ್ಲಿ 140 ಸೀಟ್ ನಮ್ಗೆ ಕೊಟ್ಟಿದ್ದಾರೆ ಅನ್ನೋದು ಮರ್ತೋಗಿದ್ದಾರೆ ಅವರು, ಅದಲ್ವ. ಅದನ್ನು ಮರೆತು ಜನಕ್ಕೆ ಸ್ಪಂದಿಸಿದೆ. ಇವತ್ತು ಗ್ಯಾರಂಟಿಗಳಿಗೆ ಅಮೌಂಟ್ ಬಂದು 6 ತಿಂಗಳಾಗಿದೆ, ಹೌದಲ್ಲಪ್ಪ. ಸುಭದ್ರ ಸರ್ಕಾರ ತಾನೆ. ಯಾಕೆ 6 ತಿಂಗಳಿಂದ ಅಮೌಂಟ್ ಕೊಟ್ಟಿಲ್ಲ ನೀವು? ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಬರೀ ಸೀಟು. ಅದೇನಂತೆ ಕ್ರಾಂತಿ, ನವಂಬರ್ ಕ್ರಾಂತಿ ಅಂತ ಬರೀ ಕ್ರಾಂತಿ ಆಗ್ತಿದೆ ಹೊರತು ಬರೀ ಇನ್ನೇನು ಇಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಈಗ ನಿಮ್ಮದು ಮುಂದೆ ನಿರ್ಧಾರ ಏನು ಸರ್? ನೀವು ಆ್ಯಕ್ಚುಲಿ ಫಸ್ಟ್ ಹೋಗಬೇಕು ಅಂತಿದ್ದೀವಿ ಕೋರ್ಟ್ಗೆ,
ನೀವೇನಾದ್ರೂ ಕೋರ್ಟ್ಗೆ ಹೋಗ್ತೀರಾ? ಇಲ್ಲ, ನಮ್ಮ ಏನು ಬಿಫೋರ್ ಈಗ ಒಂದು ಈ ವೀಕಲ್ಲಿ ಏನು ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತಾ ಆ ತೀರ್ಮಾನ ತಕ್ಕಂಗೆ ನಮ್ಮ ಪಕ್ಷದ ತೀರ್ಮಾನ ತಕ್ಕಂಗೆ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಯಾಕಂದ್ರೆ ನಾನು ಕೂಡ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ. ಅದನ್ನು ನಾನು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನಮ್ಮ ಪಕ್ಷದ ನಿರ್ಧಾರದಂತೆ ನಾನು ಕೈಗೊಳ್ತೀನಿ.